ತಂದೆ ತಾಯಿ ಇಲ್ಲಿ ತುಂಬಾ ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಅವ್ರ ತಂದೆ ಭೈರಪ್ಪನವರು ಮೈಸೂರಿನಲ್ಲಿ ಮಾತಾಡಿದ್ದಾರೆ. ಇವ್ರು ಹೋಗಿ ಇವಳಷ್ಟು ಇದಿಲ್ಲ, ಬಟ್ ತಂದೆ ತಾಯಿ ಆಕೆಗೆ ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ನಿಮ್ಮ ಹತ್ರ ಏನಾದ್ರು ಮಾತಾಡಿದಾರ? ಯಾವ ತರ ಹಿಂಸೆಗಳನ್ನ ಅನುಭವಿಸಿದ್ದಾರೆ? ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಶ್ರೀದೇವಿ ಆಸ್ ಅ ಪರ್ಸನಾಲಿಟಿ ಆರ್ ಆಸ್ ಅ ಕ್ಯಾರೆಕ್ಟರ್ ಇದುವರೆಗೂ ಶಿ ಇಸ್ ಆಲ್ವೇಸ್ ಮೇಂಟೈನ್ ಹರ್ ಡಿಗ್ನಿಟಿ. ನನಗೆ ನಾನು ಈ ತರ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದಾಗ್ಲೂ ಶಿ ಇಸ್ ಓನ್ಲಿ ಮೆನ್ಷನ್ಡ್ ಫ್ಯಾಮಿಲಿ ಬಗ್ಗೆ ಏನು ಹೇಳೋದ್ ಬೇಡ, ನಾವು ನಮ್ ಲೀಗಲ್ ನೋಟಿಸ್ ಅಲ್ಲಿ ನಮ್ಗೆ ಏನ್ ರೆಸ್ಪಾನ್ಸ್ ಕೊಟ್ಟಿದೀವಿ ಅಷ್ಟು ಮಾತ್ರ ನಾವು ಮಾತಾಡೋಣ, ಅದು ಬಿಟ್ಟು ನಾವು ಬೇರೆದು ಇನ್ನೇನು ಸ್ಪೆಕ್ಯುಲೇಷನ್ ಈಲ್ಡ್ ಆಗೋದ್ ಬೇಡ. ಬಿಕಾಸ್ ಇದೆಲ್ಲ ಬರೀ ಸ್ಪೆಕ್ಯುಲೇಷನ್. ಅವ್ರ ಲಾಯರ್ ಬಂದ್ಬಿಟ್ಟು ಪಿಟಿಷನ್ ಕಾಪಿನ ನಿಮ್ ಮುಂದೆ ಓದಿದ್ದಾರೆ ಅಷ್ಟೇನೆ. He's forgotten this is something that is to be maintained in confidentiality. ನಮ್ದು ಫ್ಯಾಮಿಲಿ ಕೋರ್ಟ್ ಅಲ್ಲಿ ರೂಲ್ಸ್ ಪ್ರಕಾರ ದಿಸ್ ಇಸ್ ಆಲ್ ಡೇಟಾ ಪ್ರೈವಸಿ ಅಂತ ಪಾರ್ಟೀಸ್ ಹೆಸರು ಸಹ ತೆಗೆದ್ಬಿಟ್ಟಿದ್ದಾರೆ. ಇದಕ್ಕೆ ಇದು ಬಂದು ಮೀಡಿಯಾ ಮುಂದೆ ಈ ತರ ಮಾಡ್ತಾ ಇರೋದು ಅನ್ನೆಸೆಸರಿ ತಮಾಷೆಗೆ. ಪಾಪ ಅವಳು US ಅಲ್ಲಿ ಇದ್ದಾಳೆ, ಅದ್ರದ್ದು ಒಂದ್ ಚೂರು ಅವ್ರಿಗೆ ಕರುಣೆ ಇಲ್ದೇನೆ ಅವ್ರದ್ದು ಇನ್ನೇನು ಎಕ್ಸಾಮ್ ಟೈಮ್, ದಿಸ್ ಇಸ್ ಅ ಟೈಮ್ ವೇರ್ ಶಿ ಹ್ಯಾಸ್ ಟು ಡೂ ಎಕ್ಸಾಮ್ಸ್, ಗ್ರಾಜುಯೇಷನ್, ಆ ಟೈಮ್ ಅಲ್ಲಿ ಈ ತರ ಕೊಡ್ತಾ ಇರೋ ಟಾರ್ಚರ್ ಅವಳಿಗೆ. ಮೇಡಮ್, ಇವಾಗ ಇಷ್ಟೆಲ್ಲ ಅಲಿಗೇಷನ್ಸ್, ಇಷ್ಟೆಲ್ಲ ಆರೋಪ ಮಾಡ್ತಾ ಇರೋದ್ರಿಂದ ಏನ್ ಹೇಳ್ತಾರೆ ಶ್ರೀದೇವಿ? ಯಾಕೆ ಈ ತರ ಮಾಡ್ತಾರೆ? ಡಿವೋರ್ಸ್ ಒಂದು ಕಾರಣ ಆಗಿರ್ಬೋದು, ಬೇರೆ ಏನಾದ್ರೂ ರೀಸನ್ ಇದೆಯಾ? ಅಂದ್ರೆ ಯುವ ಬಾಳಲ್ಲಿ ಬೇರೆ ಯಾರಾದ್ರೂ ಬರ್ಬೇಕು ಅಥವಾ ಅಂತ ಇಂಟೆನ್ಷನ್ಸ್ ಏನಾದ್ರೂ ಇದೆಯಾ? ಶ್ರೀದೇವಿ ಏನಾದ್ರು ಇದನ್ನ ನಾವು ಆಲ್ರೆಡಿ ರಿಪ್ಲೈ ಅಲ್ಲಿ ಹೇಳಿದೀವಿ. ಡಿಸೆಂಬರ್ ಅಲ್ಲಿ ಅವಳು ಬಂದಾಗ ಅವಳು ಪಟ್ಟಿರೋದು ಮಾನಸಿಕ ಟಾರ್ಚರ್ ಇಸ್ ಸಮಥಿಂಗ್ ದಟ್ ವಿ ಹ್ಯಾವ್ ಆಲ್ರೆಡಿ ಪ್ರೊವೈಡೆಡ್. ಅದು ಡಿಸೆಂಬರ್ ಅಲ್ಲಿ ಬಂದಾಗ್ಲೇನೆ ಅಲ್ಲಿವರೆಗೂ ಎಲ್ಲ ಸರಿಗಿತ್ತು. ಯಾರು ಒಂದು ಮಾತು ಅವಳಿಗೆ ಗೊತ್ತಿರೋದು ಏನಿಲ್ಲ. ಶಿ ವೆಂಟ್ ಇನ್ ಜುಲೈ, ಶಿ ಟುಕ್ ಅ ಬ್ರೇಕ್ ಡ್ಯೂರಿಂಗ್ ವಿಂಟರ್ ಅಂಡ್ ಕೇಮ್ ಇನ್ ಡಿಸೆಂಬರ್. ಇದು ಡಿಸೆಂಬರ್ ನಂತರ ನಡೆದಿರೋದು ಇದೆಲ್ಲಾನು. ಅಲ್ಲಿವರೆಗೂ ಎಲ್ಲ ಸರಿಗಿತ್ತು. they didn't have any kind of a problem with her. Nobody mentioned any kind of an issue. ಡಿಸೆಂಬರ್ ನಂತರ ಇದೇನಿದು ಸಡನ್ ಆಗಿ ಚೇಂಜ್ ಆಫ್ ಈವೆಂಟ್ಸ್. ಯಾರು ಕಳಿಸಿದ್ದ ಅವ್ರ ಎಜುಕೇಶನ್ ಗೆ? ಕೆಲವು ಮೂಲಗಳ ಹತ್ರ ಇವರೇ ಫೋರ್ಸ್ ಮಾಡಿ ಕಳಿಸಿದ್ರು ಅಂತ ಹೇಳ್ತಾರೆ. ಇವರೇ ಹೋದ್ರ ಅಥವಾ ಇವ್ರು ಕಳಿಸಿದ್ರ? ಹೇಗೆ ಇದ್ರ ಬಗ್ಗೆ ಹೇಳೋದು? ಇದು ಅಕಾಡೆಮಿ ನಡೆಸ್ತಾ ಇರುವಾಗ ದಿಸ್ ವಾಸ್ ಎನ್ ಆಪರ್ಚುನಿಟಿ ದಟ್ ವಾಸ್ ಬ್ರಾಟ್ ಫಾರ್ವರ್ಡ್. ಒಂದು ಆಪರ್ಚುನಿಟಿ ಅನ್ನೋದು ಅಕಾಡೆಮಿಯಲ್ಲಿ ಬಂದಾಗ, ಒಂದು ಹಾರ್ವರ್ಡ್ ಅನ್ನೋದು ಎಸ್ಟೀಮ್ಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಅದ್ರದ್ದು ಒಂದು ಆಪರ್ಚುನಿಟಿ ಬಂದಾಗ ಅಫ್ಕೋರ್ಸ್ ನಮ್ ಯುವ ಅವರು ಫಿಲ್ಮ್ಸ್ ಅಲ್ಲಿದ್ರು, ಮಿಕ್ಕಿದಿರೋರು ನಮ್ದು ಶ್ರೀದೇವಿ ಅವರು. ಸೊ ಶ್ರೀದೇವಿ ಅವರಿಗೆ ನೀನ್ ಈ ಆಪರ್ಚುನಿಟಿ ತಗೋ ಅಂತ ಪ್ಲಾನ್ ಮಾಡಿ ಅದಕ್ಕೆ ಎಲ್ಲಾನು ಸಪೋರ್ಟ್ ಕೊಟ್ಟು ಅದ್ರದ್ದೆಲ್ಲಾನು ಏನೇನ್ ರಿಕ್ವೈರ್ಮೆಂಟ್ಸ್ ಇದೆ ಅದ್ರದ್ದೆಲ್ಲ ಡಿಸ್ಕಷನ್ ಮಾಡಿನೇನೆ ಫ್ಯಾಮಿಲಿ ಎಲ್ಲರೂ ಒಪ್ಪಿಗೆಯಿಂದಾನೇನೆ ಅಲ್ಲಿ ಹೋಗಿ, ಇನ್ಫ್ಯಾಕ್ಟ್ ಅವಳು ಡಿಸೆಂಬರ್ ವರ್ಗೂನು ಫ್ಯಾಮಿಲಿ ಅವರು ಎಲ್ಲರೂ ಅವಳ ಹತ್ರ ಮಾತಾಡಿದ್ದಾರೆ. ದೇರ್ ಆರ್ ಮೆಸೇಜಸ್ ಟು ಶೋ ದೀಸ್ ಥಿಂಗ್ಸ್. ಎಲ್ಲರೂ ಊಟ ಮಾಡಿದ್ಯಾ, ಹೇಗಿದ್ಯಾ, ಎಲ್ಲಾನು ಡಿಸೆಂಬರ್ ವರ್ಗೂ ಕೇಳಿದ್ದಾರೆ. ಡಿಸೆಂಬರ್ ನಂತರ ಇದಾಗಿರೋದು ಈವೆಂಟ್ಸ್. ಅದಾದ ನಂತರ ಯಾವುದೇ ಕಾಲ್ಸ್ ಆಗ್ಲಿ ಮೆಸೇಜಸ್ ಇಲ್ಲ. ದೇ ಹ್ಯಾವ್ ಕಂಪ್ಲೀಟ್ಲಿ ಅಬ್ಯಾಂಡನ್ಡ್ ಹರ್. ಇನ್ಫ್ಯಾಕ್ಟ್ ವೆನ್ ಶಿ ಕೇಮ್ ಇನ್ ಡಿಸೆಂಬರ್ ಅವಳನ್ನ ಮ್ಯಾಟ್ರಿಮೋನಿಯಲ್ ಹೋಮ್ ಇಂದಾನು ಅವಳನ್ನ ವಾಪಸ್ ಕಳಿಸಿದ್ದಾರೆ. ದೇ ಹ್ಯಾವ್ ಲಿಟ್ರಲಿ ಪುಶ್ಡ್ ಹರ್ ಔಟ್ ಆಫ್ ಅ ಮ್ಯಾಟ್ರಿಮೋನಿಯಲ್ ಹೋಮ್. And this is not likely of any kind of a relationship. ಇವಾಗ ನಾವು ದೊಡ್ಡ ಮನೆ ಅನ್ನೋದು ಒಂದು ರೆಸ್ಪೆಕ್ಟ್, ಒಂದು ಎಸ್ಟೀಮ್ ಅಲ್ಲಿ ನೋಡ್ತಾ ಇರುವಾಗ ಒಂದು ದೊಡ್ಡ ಮನೆಯಲ್ಲೂ ಹೆಣ್ಮಗಳಿಗೆ ಈ ತರ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದೇ ಇಸ್ ಅ ಬಿಗ್ ಕ್ವೆಶ್ಚನ್. ಅವ್ರ ಮನೆ ಮೇಂಟೈನ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ಶ್ರೀದೇವಿ ಅವರು. ಹೌದಾ? ಮನೆಯಲ್ಲಿ ಇರೋದು ಎಕಾನಮಿಕಲಿ ಇವರು ತುಂಬಾ ಡೌನ್ ಇದ್ರು ಅಂತ ನಿಮ್ಮ ರಿಪ್ಲೈ ಇದೆ. ಅದ್ರ ಎಕಾನಮಿಕಲಿ ದಿಸ್ ಇಸ್ ಅ ನೋನ್ ಫ್ಯಾಕ್ಟ್. ಇನ್ಫ್ಯಾಕ್ಟ್ ಅವರು ಲೀಗಲ್ ನೋಟಿಸ್ ಕಳ್ಸಿದ್ರಲ್ಲೂ ಅವರೇ ಹೇಳಿದ್ದಾರೆ, ನಾವ್ ಅದ್ರದ್ದು ಅಡ್ವಾಂಟೇಜ್ ತಗೊಂಡಿದೀವಿ ಅಂತ ಹೇಳಿದ್ದಾರೆ. ಸೊ ಇದು ಅವ್ರ ಫೈನಾನ್ಷಿಯಲ್ ಕ್ರಂಚ್ ಅಲ್ಲಿ ಇದ್ದಿರೋದು ಅವರು ಒಪ್ಕೊಂಡಿದ್ದಾರೆ. ಆ ಟೈಮ್ ಅಲ್ಲಿ ನಮ್ ಕ್ಲೈಂಟ್ ನ ಏಮಾರ್ಸಿ ಮದ್ವೆ ಆಗಿದ್ದಾರೆ. ಅದು ಮದ್ವೆ ಆದ್ಮೇಲೂ 5 ವರ್ಷ ಯಾರೂನು ಆತರ ಇದು ಮಾಡೋದಕ್ಕೆ ಆಗೋದಿಲ್ಲ. ಅವರು ಹೇಳಿರೋ ಅಲಿಗೇಷನ್ಸ್ ಪ್ರಕಾರ 5 ವರ್ಷ to understand a person or to see the character of a person, it's a very big thing. And after 5 years is when they have gotten married. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.